ಇಂದು ನಾನು ನಿಮಗೆ ಕೇರಳ ಪರೋಟ ಅಥವಾ ಮಲಬಾರ್ ಪರೋಟ ಹೇಗೆ ಮಾಡುವುದು ಎಂದು 3 ಬಗೆಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ದಕ್ಷಿಣ ಭಾರತದ ಜನಪ್ರಿಯ ಪರೋಟಗಳಲ್ಲಿ ಮೈದಾದಿಂದ ಮಾಡಿದ ಲೇಯರ್ಡ್ ಪರೋಟ ಒಂದಾಗಿದೆ. ಈ ಪರೋಟವು ಪದರಗಳನ್ನು ಹೊಂದಿದ್ದು ಇದರ ಸಾಮಾನ್ಯ ಪರೋಟಾಗಿಂತ ಆಕರ್ಷಕ ಮತ್ತು ಸ್ವಾದಭರಿತವಾಗಿರುತ್ತೆ. ಇದು ಗರಿಗರಿಯಾಗಿ ಮತ್ತು ಚಪ್ಪಟೆಯಾಗಿ ರುಚಿಗೆ ಹೆಸರುವಾಸಿಯಾಗಿದೆ. ಮಡಚಿದ ಮತ್ತು ತಿರುಚಿದ ಈ ಪರೋಟಾಗೆ ಅನೇಕ ಪದರುಗಳಿವೆ. ಇದನ್ನು ಸಾಮಾನ್ಯವಾಗಿ ಮಸಾಲೆಯುಕ್ತ ಕರಿಗಳು ಮತ್ತು ಕುರ್ಮಾದೊಂದಿಗೆ ತಿನ್ನಲು ತುಂಬಾ ಚೆನ್ನಾಗಿರುತ್ತೆ. ಹಾಗಾದರೆ ಬನ್ನಿ, ಈ ಕೇರಳ ಪರೋಟ ಮಾಡುವುದು ಹೇಗೆ ಎಂದು 3 ಬಗೆಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಆದರೆ ಅದಕ್ಕೂ ಮೊದಲು ನಮಸ್ಕಾರ, ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಳ್ವಾರ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಕೇರಳ ಪರೋಟ ಮಾಡೋ ವಿಧಾನ ನೋಡ್ಕೊಳ್ಳೋಣ. ಮೊದಲಿಗೆ ನಾನು ಮೈದಾ ಹಿಟ್ಟು ಹಾಕೋತಾ ಇದ್ದೀನಿ. ಇದು ಜಲ್ದಿ ಮಾಡಿ ಇಟ್ಕೊಂಡಿದ್ದೀನಿ ಮೈದಾ ಹಿಟ್ಟನ್ನ. ಇದಕ್ಕೆ ನಾನು 2 ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆ, ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1-2 ಟೇಬಲ್ ಸ್ಪೂನ್ ನಾನು ಬೆಣ್ಣೆ ಹಾಕೋತಾ ಇದ್ದೀನಿ. ಇದನ್ನು ಡ್ರೈಯಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಈಗ ನಾನು ಬಿಸಿ ನೀರಲ್ಲಿ ಕಲಿಸ್ಕೊತಾ ಇದ್ದೀನಿ. ಬಿಸಿ ನೀರಲ್ಲಿ ಕಲಿಸ್ಕೊಳ್ಳೋದ್ರಿಂದ ಪರೋಟ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಕಾಯಿಸಿಬಿಟ್ಟು ನೀರು ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಬೆಚ್ಚಗೆ ನೀರು, ಬಿಸಿ ನೀರು ಅಂದರೆ ಉಗುರು ಬೆಚ್ಚಗು ಅಂತಾರಲ್ಲ, ಆ ಥರ ನಾನು ಸ್ವಲ್ಪ ಬಿಸಿ ಮಾಡಿ ತೊಗೊಂಡಿದ್ದೀನಿ ನೀರನ್ನ. ನೋಡಿ, ಈ ಥರ ಸ್ವಲ್ಪ ಗಟ್ಟಿ ಕಲಿಸ್ಕೋಬೇಕು. ತುಂಬ ಮೆತ್ತಗೆ ಕಲಿಸ್ಕೊಂಡ್ರೆ ಪರೋಟ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸ್ವಲ್ಪ ಗಟ್ಟಿ ಕಲಿಸ್ಕೊಂಡು ಇದನ್ನು ಎತ್ತಿಡಬೇಕಾಗತ್ತೆ. 1 ಅವರ್ ಆದರೂ ಇದು ನೆನೆಯಲು ಬಿಟ್ಬಿಡ್ಬೇಕು. ಇದಕ್ಕೆ ನಾನು ಒಂದು ಬಟ್ಟೆಯಲ್ಲಿ ಮುಚ್ಚಿಬಿಟ್ಟು ಮೇಲೆ ಇನ್ನೊಂದು ಪ್ಲೇಟ್ ಮುಚ್ಚಿ ಇದಕ್ಕೆ 1 ಅವರ್ ಎತ್ತಿಡ್ತಾ ಇದ್ದೀನಿ. ಇದು 1 ಅವರ್ ಈಗ ನಾನು ಎತ್ತಿಡ್ತಾ ಇದ್ದೀನಿ. ನೋಡಿ, ಈಗ 1 ಅವರ್ ಆಗಿದೆ. ಹಿಟ್ಟೆಲ್ಲ ಚೆನ್ನಾಗಿ ನೆಂದಿದೆ. ಈಗ ನೋಡಿ, ಹಿಟ್ಟೆಲ್ಲ ಚೆನ್ನಾಗಿ ನೆಂದಿದೆ. ಈಗ ಇದನ್ನು ನಾವು ಕೈಯಲ್ಲೇ ಬೆಣ್ಣೆ ಅಥವಾ ತುಪ್ಪ ಹಚ್ಕೊಂಡು ಒಂದು 5-6 ನಿಮಿಷ ನಾವು ಕೈಯಲ್ಲಿ ಚೆನ್ನಾಗಿ ಮಿದ್ಕೋಬೇಕಾಗುತ್ತೆ ಇದನ್ನು. ಯಾಕಂದರೆ ಇದು ಬಿದ್ದಿದಷ್ಟು ಚೆನ್ನಾಗಿ ಬರುತ್ತೆ ಪರೋಟ. ಹಾಗಾಗಿ ನಾವು ಇದನ್ನು ಒಂದು 5 ನಿಮಿಷ ನಾನು ಇದೇ ಥರ ಇದನ್ನು ಕೈಯಲ್ಲೇ ಮಿದ್ತಾ ಇದ್ದೀನಿ. ಬೆಣ್ಣೆ ಅಥವಾ ತುಪ್ಪ ಯಾವುದ್ರಲ್ಲೂ ಕೂಡ ಮಾಡ್ಕೋಬೋದು. ಬೆಣ್ಣೆ ಇದ್ದರೆ ಸ್ವಲ್ಪ ಕರಗಿಸ್ಕೊಂಡು ಇದಕ್ಕೆ ಹಚ್ಕೊಂಡು ಮಾಡಬೇಕಾಗತ್ತೆ. ನೋಡಿ, ನಾವು ಎಷ್ಟು ಬೇಕೋ ಅಷ್ಟು ನಾನು ಈ ಥರ ಉಳ್ಳೆಗಳು ಮಾಡಿ ಇಟ್ಕೋತಾ ಇದ್ದೀನಿ. ಇದು ಈ ಥರ ಉಂಡೆಗಳು ಮಾಡಿ ಇಟ್ಕೊಂಡ್ರು ಇದಕ್ಕೆ ಮೇಲೆ ಮುಚ್ಚೆ ಇಡಬೇಕು. ಯಾಕಂದರೆ ಮೇಲೆ ಡ್ರೈ ಆದರೆ ಚೆನ್ನಾಗಿ ಬರೋದಿಲ್ಲ. ನಾನು ಇದೇ ಬೌಲಲ್ಲಿ ಇಟ್ಕೊಂಡು ಮತ್ತೆ ಮೇಲೆ ಬಟ್ಟೆ ಪ್ಲೇಟು ಮುಚ್ಚಿಡ್ತಾ ಇದ್ದೀನಿ. ನೋಡಿ, ಈಗ ರೆಡಿಯಾಗಿದೆ. ಈಗ ಒಂದೊಂದಾಗೆ ತೊಗೊಂಡು ನಾನು ಮಾಡೋದು ತೋರಿಸ್ತಾ ಇದ್ದೀನಿ. ಈಗ ಮೊದಲನೇದು ನಾನು ಹೇಗೆ ಮಾಡ್ತಾಯಿದ್ದೀನಿ ಅಂತ ನೋಡಿ. ಈ ಮೊದಲನೇ ಮೆಥಡು ಚೆನ್ನಾಗಿದೆ. ಯಾಕಂದರೆ ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಇದು ಲೇಯರ್ ಆಗಿ ತುಂಬ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಇದು ತುಂಬ ತೆಳುವಾಗಿ ಎಷ್ಟು ದೊಡ್ಡದಾಗುತ್ತೋ ಆ ಸೈಜಲ್ಲಿ ನಾವು ದೊಡ್ಡದಾಗಿ ಲಟ್ಸ್ಕೋಬೇಕು. ಇದು ಮಣೆ ಮೇಲೆಲ್ಲ ಲಟ್ಸ್ಕೊಂಡ್ರೆ ಅಷ್ಟು ದೊಡ್ಡದಾಗಿ ಬರಲ್ಲ ಅಂತ ನಾನು ಕೆಳಗಡೆನೆ ಕಲ್ ಮೇಲೆ ಇದನ್ನು ಲಟ್ಸ್ತಾ ಇದ್ದೀನಿ. ಇದು ಲಟ್ಟಣಿಗೆಯಲ್ಲಿ ಎಷ್ಟು ದೊಡ್ಡದಾಗುತ್ತೋ ಅಷ್ಟು ಲಟ್ಸ್ಕೊಂಡು ನಾವು ಸ್ವಲ್ಪ ಕೈಯಲ್ಲಿ ಸ್ವಲ್ಪ ದೊಡ್ಡದು ಕೂಡ ಮಾಡ್ಕೋಬೋದು. ನಾನು ಇದಕ್ಕೆ ಮಾಡಿ ತೋರಿಸ್ತಾ ಇದ್ದೀನಿ ಈಗ ಹೇಗೆ ಮಾಡೋದು ಅಂತ. ನೋಡಿ, ಇದರಲ್ಲಿ ಸದ್ಯಕ್ಕೆ ಇಷ್ಟು ದೊಡ್ಡದಾಗಿದೆ. ಈಗ ಮಿಕ್ಕಿದ್ದನ್ನು ನಾನು ಸ್ವಲ್ಪ ಕೈಯಲ್ಲಿ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ಥರ ಎಳೆದೆಳೆದು ಸ್ವಲ್ಪ ತೆಳುವಾಗಿ ಕೈಯಲ್ಲೇ ಮಾಡ್ಕೋಬೋದು. ಕಟ್ಟಾದರೂ ಪರವಾಗಿಲ್ಲ, ಯಾಕಂದರೆ ಎಲ್ಲ ಕಟ್ ಮಾಡಿ ಮತ್ತೆ ಜೋಡಿಸೋದಿರುತ್ತೆ. ಹಾಗಾಗಿ ನಾವು ಇದು ಕಟ್ಟಾದರೂ ಪರವಾಗಿಲ್ಲ, ಹಾಗೆ ಮಾಡ್ಕೋಬೇಕು.
ನೋಡಿ ಸ್ವಲ್ಪ ಮೇಲೆ ಮತ್ತೆ ತುಪ್ಪ ಹಚ್ತಾ ಇದ್ದೀನಿ. ಇದು ಮೇಲೆ ತುಪ್ಪ ಹಚ್ಚೋದ್ರಿಂದ ನಾವು ಕಟ್ ಮಾಡಿ ಮತ್ತೆ ಜೋಡಿಸೋದ್ರಿಂದ ಅದು ಎಳೆ ಎಳೆಯಾಗಿ ಬೆಂದ ಮೇಲೆ ಮತ್ತೆ ಬಿಟ್ಕೊಳ್ಳುತ್ತೆ. ಹಾಗಾಗಿ ಮೇಲೆ ಕೂಡ ಹಚ್ತಾ ಇದ್ದೀನಿ. ನೋಡಿ ನಾನೊಂದು ಚಾಕು ಸಹಾಯದಿಂದ ಈ ಥರ ಕಟ್ ಮಾಡ್ತಾ ಇದ್ದೀನಿ. ಕಟ್ಟರ್ ಇದ್ದರೆ ತುಂಬ ಈಸಿಯಾಗಿ ಬರುತ್ತೆ. ಇದು ಸ್ವಲ್ಪ ಟೈಮ್ ತಗೊಳುತ್ತೆ, ಆದರೆ ತುಂಬ ಚೆನ್ನಾಗಿ ಬರುತ್ತೆ ಈ ಪರೋಟ ಈ ಥರ ಮೆಥಡಲ್ಲಿ ಮಾಡಿದ್ರೆ. ನೋಡಿ ಎಲ್ಲನೂ ಕಟ್ ಮಾಡಿದ್ದೀನಿ ನಾನೀಗ. ಇದನ್ನು ಜೋಡಿಸ್ಕೋಬೇಕಾದ್ರೆ ಕೆಳಗಡೆ ಅಂಟ್ಕೊಂಡಿರುತ್ತೆ. ಈ ಥರ ಕೂಡ್ಕೊಂಡ್ರೂ ಪರವಾಗಿಲ್ಲ, ಮತ್ತೆ ಬೆಂದ ಮೇಲೆ ಇದೆಲ್ಲ ಸಪ್ರೇಟಾಗಿ ಬಿಟ್ಕೊಂಡ್ಬಿಡುತ್ತೆ. ತುಂಬ ಪ್ರೆಸ್ ಮಾಡಬಾರ್ದು, ನಿಧಾನಕ್ಕೆ ನಾವು ಈ ಥರ ರೋಲ್ ಮಾಡ್ತಾ ಇದನ್ನು ಕಲ್ಲಿಂದ ಬಿಡಿಸ್ಕೋಬೇಕು. ಇದನ್ನು ನೋಡಿ ಈಗ ಇದು ಆಗಿದೆ. ಇದನ್ನು ನಾನೀಗ ರೋಲ್ ಮಾಡಿ ತೋರಿಸ್ತಾ ಇದ್ದೀನಿ. ರೋಲ್ ಮಾಡಬೇಕಾದ್ರೆ ಇನ್ನೊಂದು ಸ್ವಲ್ಪ ಮೇಲೆ ತುಪ್ಪ ಹಚ್ಚಿ ರೋಲ್ ಮಾಡ್ಕೋಬೇಕಾಗುತ್ತೆ. ಇದನ್ನು ಈ ಥರ ನಾವು ಮುಂಚೆನೇ ಎಲ್ಲ ಬಿಲ್ಲೆಗಳು ಕೂಡ ರೆಡಿ ಮಾಡಿ ಇಟ್ಕೊಂಡ್ರು ಮಾಡೋದಕ್ಕೆ ಈಸಿ ಆಗುತ್ತೆ. ನೋಡಿ ಇದನ್ನ ಲಟ್ಸ್ಕೋಬಾರ್ದು, ಕೈಯಲ್ಲೇ ಈ ತರ ಸ್ಪ್ರೆಡ್ ಮಾಡಬೇಕು. ಈ ವಿಡಿಯೋನ ನಾವು ಎಲ್ಲಿ ಸ್ಕಿಪ್ ಮಾಡಿಲ್ಲ, ಯಾಕಂದ್ರೆ ಪೂರ್ತಿಯಾಗಿ ಮಾಡಿ ತೋರಿಸಿದ್ರೆ ಇದು ಮಾಡೋದಕ್ಕೂ ಈಸಿ ಆಗುತ್ತೆ. ಹಾಗಾಗಿ ಈ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ತೋರಿಸಿದ್ದೀವಿ. ನೋಡಿ ಈ ಥರ ಸ್ಪ್ರೆಡ್ ಮಾಡಿಕೊಂಡು ಬೇಯಿಸ್ಕೊಂಡ್ರೆ ಬೆಂದ ಮೇಲೆ ತುಂಬ ಚೆನ್ನಾಗೆಲ್ಲ ಎಳೆ ಎಳೆಯಾಗಿ ಬಿಟ್ಕೊಳ್ಳುತ್ತೆ. ನಾನು ಅದು ಸಹ ಮಾಡಿ ತೋರಿಸ್ತಾ ಇದ್ದೀನಿ ಲಾಸ್ಟಲ್ಲಿ ಇದು ಯಾವ ಥರ ಬಿಟ್ಕೊಳ್ಳುತ್ತೆ ಅಂತ. ನೋಡಿ ಇದು ಮೊದಲನೇ ಮೆಥಡು ಈಗ ರೆಡಿಯಾಗಿದೆ. ಇದನ್ನು ಬೇಯಿಸ್ತಾ ಇದ್ದೀನಿ. ಈಗ ತವೆಗೆ ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆ ಹಚ್ಕೊಂಡು ಇದನ್ನು ಬೇಯಿಸ್ಕೋಬೇಕು. ನೋಡಿ ಇದನ್ನ ಪ್ರೆಸ್ ಮಾಡಿ ಎರಡು ಸೈಡು ಚೆನ್ನಾಗಿ ಇದನ್ನ ಬೇಯಿಸ್ಕೋಬೇಕಾಗುತ್ತೆ. ಈಗ ಇದು ಆಗಿದೆ. ಈಗ ನೆಕ್ಸ್ಟ್ ಎರಡನೇ ಮೆಥಡ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದು ತುಂಬ ಬೇಗನೆ ಮಾಡ್ಕೋಬಹುದು, ಆದರೆ ಮುಂಚೆ ಮಾಡಿರೋ ಥರ ಅಷ್ಟು ಲೇಯರು ಬಿಡಿ ಬಿಡಿಯಾಗಿ ಬರೋದಿಲ್ಲ. ಆದರೂ ಸ್ವಲ್ಪ ಓಪನ್ ಆಗುತ್ತೆ. ನಾವು ಇದನ್ನು ಮುಂಚೆ ಮಾಡಿದ್ವಲ್ಲ ಆ ಥರ ಬಿಡಿ ಬಿಡಿಯಾಗಿ ಬರಬೇಕು ಅಂದರೆ ಆ ಥರ ಕಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇದು ಕೂಡ ಬೇಗ ಮಾಡ್ಕೋಬೇಕು, ಟೈಮ್ ಇಲ್ಲ ಅಂದರೆ ಈ ಥರ ಮಾಡಿಕೊಂಡ್ರು ಚೆನ್ನಾಗೇ ಇರುತ್ತೆ. ನೋಡಿ ನಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಲಟ್ಸ್ಕೊಂಡು ಸ್ವಲ್ಪ ಕೈಯಲ್ಲಿ ಈ ಥರ ನಾವು ಸ್ಪ್ರೆಡ್ ಮಾಡ್ಕೋಬೇಕು. ಇದನ್ನು ನಾವು ಬೇರೆ ಪರೋಟಗಳು ಮಾಡೋ ಟೈಮಲ್ಲೇ ಮಾಡ್ಕೋಬೇಕು ಅಂದರೆ ಇದು ತುಂಬ ಈಸಿಯಾಗಿ ಬೇಗ ಆಗುತ್ತೆ. ನೋಡಿ ಇದಕ್ಕೂ ಸ್ವಲ್ಪ ಮೇಲೆ ತುಪ್ಪನ ನಾನು ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ನೋಡಿ ಈ ಥರ ಎತ್ತಿಡ್ಕೊಂಡು ಒಂದು ಸೈಡಿಂದ ನಾವು ಇದನ್ನು ಒಂದು ಅರ್ಧ ಭಾಗದಟ್ಟು ನಾವು ಈ ಥರ ಕೂಡಿಸ್ಕೊಂಡು ಸ್ವಲ್ಪ ಈ ಥರ ಉದ್ದ ಎಳ್ಕೊಂಡ್ಬಿಟ್ಟು ಇದಕ್ಕೆ ಮತ್ತೆ ತುಪ್ಪ ಹಚ್ಕೊಂಡು ತುಂಬ ಬೇಗನೆ ಮಾಡ್ಕೋಬೋದು ಈ ಪರೋಟ ಈ ಥರ ಈ ಮೆಥಡಲ್ಲಿ. ನೋಡಿ ಇದು ಸಹ ನಾನು ಲಟ್ಟಿಸ್ತಾ ಇಲ್ಲ, ಈ ಕೈಯಲ್ಲೇ ಈ ಥರ
ಸ್ಪ್ರೆಡ್ ಮಾಡ್ಕೋಬೇಕು. ನೋಡಿ ಇದು ಸಹ ಬೇಯಿಸ್ತಾ ಇದ್ದೀನಿ. ಈಗ ಮೂರನೇ ಮೆಥಡ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಸ್ವಲ್ಪ ನಾವು ಈ ತರ ರೋಲ್ ಮಾಡ್ಕೋತಾ ಹೋಗ್ಬೇಕು. ನೋಡಿ ಇದು ಕೂಡ ಬೇಗ ಆಗುತ್ತೆ. ಇದರಲ್ಲಿ ಯಾವುದು ಈಸಿ ಆಗುತ್ತೋ ಮಾಡ್ಕೋಬಹುದು. ನೋಡಿ ಈ ಥರ ಇದೆ, ಕೈಯಲ್ಲಿ ಈ ಥರ ರೋಲ್ ಮಾಡಿಕೊಂಡು ಇದು ಕೂಡ ಕೈಯಲ್ಲಿ ಸ್ಪ್ರೆಡ್ ಮಾಡಬೇಕು ಈ ಥರ. ನೋಡಿ ಅದು ಸಹ ಬೇಯಿಸ್ತಾ ಇದ್ದೀನಿ. ನೋಡಿ ಪರೋಟಗಳು ರೆಡಿಯಾಗಿದೆ. ನಾನು 3 ಮೆಥಡಲ್ಲಿ ಮಾಡಿ ತೋರಿಸಿದ್ದೀನಿ. ನೋಡಿ ಈ ಥರ ಪರೋಟಾನ ಇಟ್ಕೊಂಡು ಕೈಯಲ್ಲಿ ಈ ಥರ ಪ್ರೆಸ್ ಮಾಡಿದ್ರೆ ಅದು ಎಳೆ ಎಳೆಯಾಗಿ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ನೋಡಿ ಈ ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಪೂರ್ತಿ ಎಳೆ ಎಳೆಯಾಗಿ ಬಂದಿದೆ. ಕೇರಳ ಪರೋಟ ಮಾಡಲು ಬೇಕಾಗುವ ಸಾಮಗ್ರಿಗಳು: ಮೈದಾ ಹಿಟ್ಟು, 2 ಟೇಬಲ್ ಸ್ಪೂನಷ್ಟು ತುಪ್ಪ, ರುಚಿಗೆ ತಕ್ಕಷ್ಟು ಉಪ್ಪು, 2 ಟೇಬಲ್ ಸ್ಪೂನು ಚಿರೋಟಿ ರವೆ, 2 ಟೇಬಲ್ ಸ್ಪೂನು ಬೆಣ್ಣೆ, 1 ಟೇಬಲ್ ಸ್ಪೂನು ಸಕ್ಕರೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಧನ್ಯವಾದಗಳು.